ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ರಾಮಾಚಾರ್ಯ ಮನೆಯಲ್ಲಿ ಎಲ್ರಿಗೂ ಎಲ್ಲ ವಿಷಯ ಹೇಳ್ಬಿಟ್ನ. ಈ ಕಡೆ ವೈಶ್ವಕ ಮತ್ತು ಮಾನ್ಯತಾ ಪ್ಲೇನ್ ಏನಾಗದ ಮಾನ್ಯತಾ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ಸೂತ್ಕ ಛಾಯೆ ಆವರಿಸಿ ಮನೆಯಲ್ಲಿ ಸೂತ್ಕನ ತೆಗಿತಿದ್ದಾರೆ. ಹಾಗಾದ್ರೆ ಕೃಷ್ಣನ ಸಾವಿನ ಸತ್ಯ ಮನೆಯವ್ರಿಗೆ ತಿಳಿದ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ರಾಮಾಚಾರ್ಯ ಕುಸ್ತು ಹೋಗಿದ್ದಾನೆ ತನ್ನ ತಮ್ಮನ ಸಾವನ್ನ ನೆನಪು ಮಾಡಿಕೊಂಡು. ಆದರೆ ಇಲ್ಲಿ ಯಾರಿಗೂ ಕೂಡ ಸತ್ಯನ ಹೇಳಿಲ್ಲ. ಈಗಲೇ ಅಮ್ಮ ತುಂಬಾ ನೋವಲ್ಲಿದ್ದಾರೆ. ಏನಾದರೂ ಸತ್ಯ ಗೊತ್ತಾದ್ರೆ ಖಂಡಿತ ಅದನ್ನ ಅವರಿಂದ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಸತ್ಯ ಇಲ್ಲಿ ರಾಮಾಚಾರಿಗೆ ಗೊತ್ತದೆ. ಅದಕ್ಕೋಸ್ಕರನೇ 3 ವರ್ಷದ ಮಗು ನನ್ನ ಕೈಯಲ್ಲೇ ತೀರ್ ಹೋಗ್ಬಿಡ್ತು ಅಂತ ಹೇಳಿ ರಾಮಾಚಾರಿ ಸುಳ್ಳು ಹೇಳಿದಾನೆ. ಈ ಒಂದು ಸುಳ್ಳನ್ನೇ ಸತ್ಯ ಅಂತ ನಂಬ್ಕೊಂಡಿದ್ದಾರೆ. ಆದರೂ ಕೂಡ ಅವ್ರಿಗೆ ಒಂದ್ ರೀತಿಯ ಆತಂಕ, ಕಳವಳ ಆಗ್ತಾನೆ ಇದೆ. ನಂಬೋದು ಅವ್ರಿಗೆ ಅಸಾಧ್ಯ ಆಗ್ತದೆ. ಆದ್ರೆ ರಾಮಾಚಾರಿ ಸತ್ಯ ಹೇಳುವುದಕ್ಕೆ ಮುಂದಾಗ್ತಿಲ್ಲ. ಇಲ್ಲಿ ರಾಮಾಚಾರಿ ನಡವಳಿಕೆ ಚಾರುಗೆ ಆಶ್ಚರ್ಯ ತರಿಸ್ತದೆ. ಅದೇ ವಿಷಯವಾಗಿ ಇಲ್ಲಿ ಅಜ್ಜಿ ಮತ್ತೆ ಚಾರು ಇಬ್ರು ಕೂಡ ಮಾತನಾಡ್ಕೋತಿದ್ದಾರೆ. ರಾಮಾಚಾರಿ ಎಂದೂ ಕೂಡ ಈ ರೀತಿ ಇರ್ಲಿಲ್ಲ. ಅವ್ನಿಗೆ ಎಷ್ಟು ಧೈರ್ಯವಾಗಿರ್ತದ, ಎಲ್ಲವನ್ನ ಕೂಡ ದಿಟ್ಟವಾಗಿ ಎದುರಿಸ್ತದ. ಈ ರೀತಿ ಕೋಪ ಮಾಡ್ಕೋತಾ ಇರ್ಲಿಲ್ಲ. ಆದ್ರೆ ಯಾಕೆ ಈ ರೀತಿ ಅವನು ಕೋಪ ಮಾಡ್ಕೋತಿದ್ದಾನೆ ಅಂತ, ಯಾಕಂದ್ರೆ ಅವನು ಎಂದೂ ಕೂಡ ಈ ರೀತಿ ಕೋಪ ಮಾಡ್ಕೊಳ್ದಾರವ ಈಗ ಕೋಪ ಮಾಡ್ಕೋತಿರೋದನ್ನ ನೋಡಿ ಇಲ್ಲಿ ಅಜ್ಜಿ ಮತ್ತೆ ಇಲ್ಲಿ ಚಾರು ಇಬ್ರಿಗೂ ಕೂಡ ಆಶ್ಚರ್ಯ ಆಗ್ತದೆ. ಹಾಗಾಗಿ ಇಲ್ಲಿ ಅಜ್ಜಿ ಅವನ ಮನಸ್ಸಿಗೆ ಘಾಸಿ ಆಗಿದೆ ಅನ್ಸುತ್ತೆ. ಅವನು ಏನೋ ವಿಷಯನ ಮುಚ್ಚಿಡ್ತಿದ್ದಾನೆ. ಅದು ಸಂದರ್ಭದಿಂದ ಈ ರೀತಿ ಆಗ್ತದೆ ಅಂತ ಅನ್ನಿಸ್ತದೆ. ಏನೋ ಇರಬೇಕು ಅಂತ ಮಾತಾಡ್ತಿದ್ದಾರೆ. ಅದಕ್ಕೆ ಸರಿಯಾಗಿ ಇಲ್ಲಿ ರಾಮಾಚಾರಿ ಕೂಡ ಎಲ್ಲರ ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಪೂಜೆಗೆ ಹೋಗಬಾರ್ದು ಅಂತ ಹೇಳಿದ. ಈ ಕಡೆ ಕೋದಂಡವರು ಯಾಕೆ ಏನು ಅಂತ ಮೇಲಿಂದ ಮೇಲೆ ಪ್ರಶ್ನೆ ಮಾಡಿದಾಗ ಸೂತ್ಕದ ಮನೆಯಲ್ಲಿ ಯಾರು ಕೂಡ ಪೂಜೆಗೆ ಹೋಗಬಾರ್ದು, ಅದು ಅಧರ್ಮ ಅಂತ ಹೇಳ್ದ. ಸೂತ್ಕದ ಮನೆನ ಹೀಗೆ ಸಾಧ್ಯ? ನಮ್ಮ ಕಡೆಯವ್ರಿಗೆ ಯಾರೂ ಸತ್ತಿಲ್ಲ, ನಮ್ಮ ಮನೇಲಿ ಯಾರೂ ಸತ್ತಿಲ್ಲ. ಇವತ್ತಾನೇ ನಾನು ಪ್ರಶಾಂತ್ ಅಣ್ಣನ ಹತ್ರ ಮಾತಾಡಿದ್ದೀನಿ, ಪ್ರಕಾಶ್ ಅಣ್ಣನ ಹತ್ರ, ಅವರು ಕೂಡ ಯಾರು ಸತ್ತಿದ್ದಾರೆ ಅಂತ ಹೇಳಲಿಲ್ಲ. ಅಂದಮೇಲೆ ಸೂತ್ಕ ಹೇಗೆ ಆವರಿಸುತ್ತೆ ಅಂತ ಹೇಳ್ತಿದ್ದಾರೆ ಕೋದಂಡ. ಈ ಕಡೆ ಅಜ್ಜಿ ಕೂಡ ಸತ್ರ ಯಾರೋ ಬಾಣಂತ ಇದ್ರೆ ಸೂತ್ಕ ಆಗತ್ತೆ, ಇಲ್ಲ ಅಂದ್ರೆ ಯಾಕಪ್ಪ ಸೂತ್ಕ ಆಗತ್ತೆ, ಏನ್ ಮಾತಾಡ್ತಿದ್ಯಾ ರಾಮಾಚಾರಿ ಅಂತ ಕೇಳ್ತಿದ್ರ. ನಮ್ಮನೇಲೆ ಸತ್ತಿದ್ದಾರೆ, ಹೇಗೆ ಹೇಳಿ ಇದನ್ನ ಅಂತ ಅನ್ಕೋತಿದ್ದಾನೆ. ಯಾಕೆ ಮನೇಲೆ ಸಾಯ್ಬೇಕಾ? ನನ್ನ ಕೈಯಲ್ಲಿ ಆ ಮಗು ಸತ್ತೋಯ್ತು, ಅದಕ್ಕೋಸ್ಕರ ಹೇಳ್ತಿದ್ದೀನಿ ಸೂತ್ಕ ಆಗಿದೆ, ದಯವಿಟ್ಟು ಹೋಗಬೇಡಿ ಅಂತ. ಯಾರ್ದೋ ಮಗು ಸತ್ತರೆ ನಮ್ಗೆ ಹೇಗೆ ಸೂತ್ಕ ಆಗತ್ತೆ ಅಂತ ಪ್ರತಿವಾದಿಸ್ತಿದ್ದಾರೆ ಮನೆಯವರು. ಆದರೆ ಇಲ್ಲಿ ರಾಮಾಚಾರಿ ಮಾತ್ರ ಇಲ್ಲ, ದಯವಿಟ್ಟು ನನಗೆ ಆ ಮಗು ನನ್ನ ಕೈ ಮೇಲೆ ಸತ್ತಾಗಿಂದ ನನಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ, ನನ್ನ ಮನಸ್ಸಿಗೆ ನೆಮ್ಮದಿ ಸಿಗಬೇಕು ಅಂದರೆ ದಯವಿಟ್ಟು ನೀವು ಈ ಪೂಜೆಗೆ ಹೋಗಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾನೆ. ಜೊತೆಗೆ ನನಗೋಸ್ಕರ ಒಂದು ಕೆಲಸ ಮಾಡ್ತೀರಾ, ಆ ಮಗು ಶ್ರಾದ್ದನ ಮಾಡೋದಕ್ಕೆ ನೀವು ಎಲ್ಲರೂ ಕೂಡ ನನ್ನ ಜೊತೆ ಬರ್ತೀರಾ ಅಂತ ಕೇಳ್ಕೊತಿದ್ದಾನೆ. ಏನು ಮಾತಾಡ್ತಿದ್ಯಾ ರಾಮಾಚಾರಿ, ಬೇರೆಯವ್ರದನ್ನ ನಾವು ಮಾಡೋಕ್ಕಾಗತ್ತಾ? ನಾವು ಪೂಜೆ ಮಾಡಿಸ್ಬೋದು ಅಷ್ಟೇ ಅಂದಾಗ ದಯವಿಟ್ಟು ಅಪ್ಪ ಆ ಮಗು ಅನಾಥವಾಗಿದೆ, ದಯವಿಟ್ಟು ಮಾಡ್ಕೊಡಿ ಅಂದಾಗ ಬೇರೆ ಯಾರಾದರೂ ಇರ್ತಾರೆ, ಯಾಕ ಮಗು ಅನಾಥ ಅಂತ ಮನೆಯವರು ಪ್ರಶ್ನೆ ಮಾಡ್ತಿದ್ರೆ ಅವರಮ್ಮ ಈ ಆಘಾತದಲ್ಲಿ ಹಾಸ್ಪಿಟಲ್ ಸೇರಿದ್ದಾರೆ, ಅಪ್ಪ ಅದರಲ್ಲಿ ಮುಳುಕ್ ಹೋಗಿದ್ದಾರೆ. ಹಾಗಾಗಿ ಆ ಮಗು ಸಂಸ್ಕಾರನ ನಾವೇ ಮಾಡಬೇಕಾಗಿದೆ, ತಿಥಿ ಕಾರ್ಯನ ನಾವೇ ಮಾಡಬೇಕಾಗಿದೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಅವ್ರ ಚಿಕ್ಕಪ್ಪನು ಯಾರು ಇರ್ತಾರೆ, ನಾವು ಮಾಡೋದು ಅಷ್ಟು ಸಮಂಜಸ ಅಲ್ಲ ಅಂತ ಮನೆಯವರೆಲ್ಲ ಹೇಳ್ತಿದ್ರೆ, ಈ ಕಡೆ ರಾಮಾಚಾರಿ ಮಾತ್ರ ದಯವಿಟ್ಟು ಅಪ್ಪ ಅಂತ ಹೇಳಿ ಕಾಲು ಇಟ್ಕೊಂಡ್ಬಿಡ್ತಾರೆ. ಈ ಕಡೆ ರಾಮಾಚಾರಿ ಏನಪ್ಪ ಮಾಡ್ತಿದ್ಯಾ, ಸರಿ ಆಯಿತು ನಾವೇ ಹೋಗಿ ಮಾಡೋಣ. ಅದು ಸರಿ, ಅದಕ್ಕೆ ನೀನು ಯಾಕೆ ಇಷ್ಟೆಲ್ಲ ಕೇಳ್ಕೋಬೇಕು, ಅದರಿಂದ ನಮಗೂ ಕೂಡ ಪುಣ್ಯ ಸಿಗತ್ತೆ ಅಂತ ಹೇಳ್ತಾರೆ. ನಂತರ ಜಾನಕಿ ಇಷ್ಟೆಲ್ಲ ಕೇಳ್ಕೊತಿದ್ದಾನೆ. ರಾಮಾಚಾರಿ ಮಾಡೋಣ ಅಂದಾಗ ಸರಿ ಆಯಿತು ಅಂತ ಅವರು ಕೂಡ ಒಪ್ಕೋತಾರೆ. ಆದರೆ ಇದು ಎಲ್ಲವೂ ಕೂಡ ಆಶ್ಚರ್ಯ ತರಿಸ್ತಾ ಇದೆ ಈ ಕಡೆ ಚಾರುಗೆ. ಅದೇ ವಿಷಯವಾಗಿ ಚಾರು ಮತ್ತು ಅಜ್ಜಿ ಇಬ್ಬರು ಕೂಡ ಈ ಕಡೆ ಮಾತಾಡ್ಕೋತಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮನೆಯವ್ರಿಗೆ ಯಾರು ಸತ್ತಿದ್ದಾರೆ ಅನ್ನೋ ರೀತಿ ರಾಮಾಚಾರಿ ಆಡ್ತಿದ್ದಾನೆ. ಆದರೆ ಅವನು ತುಂಬಾ ಗಾಬರಿ ಆಗಿದ್ದಾನೆ, ತುಂಬ ಕೋಪ ಮಾಡ್ಕೋತಿದ್ದಾನೆ. ಅದಕ್ಕೆ ಕಾರಣ ಅವನ ವ್ಯಕ್ತಿತ್ವ ಅಲ್ಲ, ಸಂದರ್ಭ ಅಂತ ಅನ್ನಿಸ್ತಿದೆ ಅಂತ ಅಜ್ಜಿ ಪದೇ ಪದೇ ಹೇಳ್ತಿದ್ರೆ, ಈ ಕಡೆ ಚಾರು ಕೂಡ ನನಗೂ ಅಷ್ಟೇ ರಾಮಾಚಾರಿ ನೋಡ್ತಿದ್ರೆ ತುಂಬಾ ಗಾಬರಿ ಆಗ್ತದೆ, ಏನೋ ವಿಷಯ ಮುಚ್ಚಿಡ್ತಿದ್ದಾನೆ ಅಂತ ಅನ್ನಿಸ್ತಿದೆ ಅಂತ ಅವಳು ಕೂಡ ಅನ್ಕೋತಿದ್ದಾಳೆ. ನಂತರ ಆ ಕಡೆ ಮಾನ್ಯತಾ ಮತ್ತೆ ವೈಶಾಖ ಇಬ್ರು ಕೂಡ ಭೇಟಿ ಆಗಿದ್ದಾರೆ. ವೈಶಾಖ ಅಂತೂ ಫುಲ್ ಖುಷಿಯಾಗಿದ್ದಾರೆ, ನಾವು ಅನ್ಕೊಂಡಿದ್ದೆಲ್ಲ ಆಗ್ತದೆ ಅಂತ. ಈ ಕಡೆ ಇನ್ನೇನು ಮುಗಿತಲ್ಲ, ನಾವು ಅನ್ಕೊಂಡಿದ್ದ ಕೆಲಸ ಶುರುವಾಗಿ ಒಂದು ಕತೆ ಒಂದು ಬೋಲ್ಡ್ ಮಾಡಿದ್ದಾಯ್ತು, ಒಂದು ಔಟ್ ಮಾಡಿದ್ದಾಯ್ತು ಅಂತ ಹೇಳ್ತಿದ್ರೆ, ಏನ್ ಮಾತಾಡ್ತಿದ್ಯಾ ವೈಶಾಖ ನೀನು? ನಾನು ರಾಮಾಚಾರಿನ ಅಲ್ಲಿ ಕಿಡ್ನಾಪ್ ಮಾಡಿಸಿ ಕಿಟ್ಟಿನ ಜಾಗಕ್ಕೆ ಇಟ್ಟಿದ್ದೆ. ಕೆಟ್ಟ ಅಭಿಪ್ರಾಯ ರಾಮಾಚಾರಿ ಮೇಲೆ ಬಂದು ನನ್ನ ಮಗಳು ನನ್ನ ಮನೆಗೆ ಬರಬೇಕು ಅಂತ, ಇನ್ನೂ ಕೂಡ ನನ್ನ ಮಗಳು ನನ್ನ ಮನೆಗೆ ಬಂದೇ ಇಲ್ಲ ಅಂದಮೇಲೆ ಕೆಲಸ ಎಲ್ಲಿ ಮುಗೀತು ಅಂತ ಕೇಳ್ತಿದ್ದಾರೆ. ನಿಮ್ಮ ಮಗಳು ಬರೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತಿದ್ರೆ, ಅದಕ್ಕೆ ತಾನೇ ಆ ಕಿಟ್ಟಿ ನನಗೆ ತಿರುಗಿ ಬಿದ್ದಾಗ ನಿನಗೆ ಆ ಕೆಲಸ ವಹಿಸ್ಕೊಟ್ಟಿದ್ದು ಅಂದಾಗ ನೀವು ಮೊದಲು
ನನಗೆ ದುಡ್ಡನ್ನ ರೆಡಿ ಮಾಡಿಕೊಡಿ ಅಂದಾಗ ಖಂಡಿತ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ. ಬಟ್ ನನ್ನ ಮಗಳು ಮನೆಗೆ ಬರಬೇಕಲ್ವ ಇನ್ನೂ ಕೂಡ ಅಂದಾಗ ನಿಮ್ಮ ಮಗಳು ಏನು ಅಷ್ಟು ಸುಲಭಕ್ಕೆ ಮನೆಗೆ ಬರ್ತಾಳೆ ಅನ್ಕೋಬೇಡಿ. ನಿಮ್ಮ ಮಗಳು ಏನು ಅಷ್ಟು ಸುಲಭಕ್ಕೆ ಮನೆಗೆ ಬರ್ತಾಳ, ಅವಳನ್ನ ಕಂಡ್ರೆ ಮನೇಲಿ ಯಾರಿಗೂ ಕೂಡ ಆಗ್ತಿರ್ಲಿಲ್ಲ. ಆದರೆ ಇವತ್ತು ಎಲ್ಲರೂ ಕೂಡ ಅವಳನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ. ನಮ್ಮ ಮಾವ ಅವಳಿಗೆ ಎಷ್ಟು ಊಟ ಮಾಡಬೇಕಾದ್ರೂ ಕೂಡ ಅವಮಾನ ಮಾಡ್ತಿದ್ರು. ಅವಳು ಮನೆಗೆ ಬಂದಿದ್ದೆ ಅವ್ರಿಗೆ ಇಷ್ಟ ಆಗಲಿಲ್ಲ, ಸೊಸೆ ಅಂತ ಒಪ್ಕೊಂಡಿರಲಿಲ್ಲ. ಆದರೆ ಇವತ್ತು ಸೊಸೆ ಮುದ್ದು ಅಂತ ಎಷ್ಟು ಮಟ್ಟಿಗೆ ಮಾತಾಡ್ತಾರೆ ಅಂತ ಗೊತ್ತಿದ್ಯಾ. ನಿಜ ಹೇಳಬೇಕು ಅಂದರೆ ಅವಳೇ ಮನೆ ಬಿಟ್ಟು ಹೋಗ್ತೀನಿ ಅಂದರೂ ನೀನು ಹೋಗ್ಬೇಡಮ್ಮ, ನಾವೇ ಬೇಕಿದ್ರೆ ಹೋಗ್ಬಿಡ್ತೀನಿ ಅನ್ನೋಷ್ಟು ಮಟ್ಟಿಗೆ ಅವಳನ್ನ ಅಪ್ಕೊಂಡಿದ್ದಾರೆ. ಅಷ್ಟು ಸುಲಭ ಅಲ್ಲ ನಿಮ್ಮ ಮಗಳನ್ನ ಆಚೆ ಕಳಿಸೋದಕ್ಕೆ. ಯಾಕಂದರೆ ಹೇಳಿದ ತಕ್ಷಣ ನಿಮ್ಮ ಮಗಳು ಏನು ಮನೆ ಬಿಟ್ಟು ಹೋಗೋಕ್ಕೂ ಬರೋದು ಇಲ್ಲ ಅಂತ ಹೇಳ್ತಿದ್ದಾರೆ ವೈಶಾಖ. ಅದಕ್ಕೋಸ್ಕರನೇ ನೀವು ಕೂಡ ನಂತರನೇ ಬದಲಾಗಬೇಕು ಅಂದಾಗ ಏನು ಮಾತಾಡ್ತಿದ್ಯಾ, ನಿನ್ನ ಥರ ನಾನು ಬದಲಾಗಬೇಕಾ ಅಂದಾಗ ಈ ದುಡ್ಡಿನ ಅಹಂಕಾರ ಎಲ್ಲ ಬಿಟ್ಬಿಡಿ. ದುಡ್ಡಿಂದ ಎಲ್ಲನೂ ಕೂಡ ಕೊಂಡ್ಕೊಳ್ಳೋಕ್ಕಾಗಲ್ಲ, ನಿಮ್ಮ ಮಗಳನ್ನಂತೂ ಕೊಂಡ್ಕೊಳ್ಳೋಕೆ ಆಗೋದಿಲ್ಲ. ನೀವು ನೋಡಿದ್ರ ನನ್ನನ್ನೇ ನೋಡಿ ಕಲ್ತ್ಕೊಳ್ಳಿ. ನೀವು ಕೂಡ, ನಿಮಗೂ ಕೂಡ ಗೊತ್ತಲ್ವಾ ನಾನು ಎಷ್ಟು ಮಟ್ಟಿಗೆ ನಾಟಕ ಮಾಡಿದೆ ಅಂತ. ಅವತ್ತೇನಾದರೂ ನಾನು ನಾಟಕ ಮಾಡದೆ ಇದ್ದಿದ್ರೆ ಕಿಟ್ಟಿ ಬಂದು ಎಲ್ಲರ ಮುಂದೆ ರಾಮಾಚಾರಿ ಚಾರು ಹತ್ರ ನಾನೇ ಮಾಡಿದ್ದು ಅಂತ ಹೇಳ್ಬಿಡ್ತಿದ್ದ. ಇಷ್ಟೊತ್ತಿಗೆ ನಾನು ಶೈಲಲ್ಲಿ ಕಂಬಿಗೆ ಎಣಿಸ್ಬೇಕಾಗಿತ್ತು. ಅದಕ್ಕೋಸ್ಕರನೇ ನನಗೆ ಯಾವಾಗ ಚಾರು ರಾಮಾಚಾರಿ ಬರ್ತಿದ್ರು ಆಗಲೇ ಗೊತ್ತಾಯಿತು ಈ ಕಿಟ್ಟಿ ನನ್ನ ಬಗ್ಗೆ ಹೇಳ್ತಾನೆ ಅಂತ. ಅದಕ್ಕೆ ಮೊದಲೇ ಡಾಕ್ಟರ್ನ ಸೆಟ್ ಮಾಡ್ಕೊಂಡಿದ್ದೆ. ಅವರಿಂದ ನಾನು ಪ್ರೆಗ್ನೆಂಟ್ ಅನ್ನೋ ವಿಷಯ ಹೇಳಿಸ್ದೆ, ಬದಲಾಗಿದ್ದೀನಿ ಅನ್ನೋ ರೀತಿ ನಾಟಕ ಮಾಡಿದೆ. ಅದನ್ನು ನಮ್ದ ಇವತ್ತು ಶಿವನ್ ಪಾದನೆ ಗತಿ ಅಂತ ಯಮಲೋಕ ಸೇರ್ಕೊಂಡಿದ್ದಾಗಿದೆ ಅಂತ ವೈಶಾಖ ಹೇಳ್ತಿದ್ದಾಳೆ. ಅದಕ್ಕೆ ಹೇಳ್ತಿದ್ದೀನಿ, ಬದಲಾವಣೆ ಜಗದ ನಿಯಮ, ಬದಲಾಗಿರುವ ಹಾಗೆ ಈ ಒಂದು ಪ್ರಪಂಚನ ಲೋಕನ ನಂಬಿಸ್ಬೇಕು. ನೀವು ಬದಲಾಗಿ ಆ ಮನೆಗೆ ಎಂಟ್ರಿ ಕೊಡಿ, ಅದನ್ನು ಬಿಟ್ಟು ನಾರಾಯಣಾಚಾರ ಹಾಗೆ ಹೀಗೆ ಅಂತ ಅಂದ್ಕೊಂಡೆ ನಿಮ್ಮ ಮಗಳು ನಿಮ್ಮನ್ನ ಮನೆಯಿಂದ ಒದ್ದು ಕಳಿಸ್ತಾಳಷ್ಟೇ ಅಂತ ವೈಶಾಖ ಹೇಳ್ತಿದ್ದಾರೆ. ನಾನು ಕೂಡ ಡ್ರಾಮಾ ಮಾಡಿ ಎಲ್ಲ ಕೂಡ ಮಾಡಿದಾಯ್ತು, ಆದರೂ ಕೂಡ ನನ್ನ ಮಗಳು ನನ್ನ ಮಾತನ್ನ ನಂಬ್ತಾ ಇಲ್ಲ ಅಂದಾಗ ನಂಬೋ ಹಾಗೆ ಮಾಡಬೇಕು ನೀವು, ನಾನು ನಂಬೋ ಹಾಗೆ ಮಾಡಲಿಲ್ವಾ ಅಂತ ಹೇಳಿ ಅದಕ್ಕೂ ಒಂದು ಪ್ಲಾನ್ ಇದೆ ಅಂತ ಪ್ಲಾನ್ ಮಾಡ್ಕೋತಾರೆ ಇಬ್ರು ಕೂಡ. ನಂತರ ಇಲ್ಲಿ ಮಾನ್ಯತಾ ತಮ್ಮ ಮಗನ್ನ ಸ್ಕೂಲಿಗೆ ಬಿಡೋಕೆ ಹೋಗ್ತಾರೆ. ಯಾಕಂದ್ರೆ ಏನಾಯ್ತು, ತುಂಬಾ ಬೇಜಾರಾಗಿದೆ, ಏನಾದರೂ ಆಸೆ ಇದೆಯೋ ಅಂದಾಗ ಆ ರೀತಿ ಹೇಳಿದ್ರೆ ಅದ್ರ ಬಗ್ಗೆ ನೀನು ನನಗೆ ಇಲ್ಲೇ ಹೊಡಿತೀಯ ಅಂದಾಗ ಏನೂ ಹೊಡಿಯೋದಿಲ್ಲ ಮಗನೆ, ಹೇಳು ಅಂತ ಹೇಳ್ತಿದ್ದಾರೆ. ನನಗೆ ಅರ್ಥ ಆಗುತ್ತೆ, ನೀನು ನಿನ್ನ ಅಕ್ಕನ ಹೋಗಿ ನೋಡ್ಬೇಕಲ್ವಾ, ಕೃಷ್ಣ ರಾಮಾಚಾರ್ಯನ ಒಟ್ಟಿಗೆ ನೋಡ್ಬೇಕಲ್ವಾ, ಅದಕ್ಕೇನೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಮಗುಗೆ ಖುಷಿ ಆಗುತ್ತೆ, ನಾನು ಹೋಗ್ತಿರೋದು ನನ್ನ ಮಗಳನ್ನೋಸ್ಕರ, ನನ್ನ ಮಗಳನ್ನ ಆ ಮನೆಯಿಂದ ಕರ್ಕೊಂಡು ಬರಬೇಕು ಅಂತ. ಆ ಮನೆಗೆ ಹೋದರೆ ನಾನು ಒಬ್ಳ ಖಂಡಿತ ನನ್ನ ಮಗಳು ಅಲ್ಲಿಗೆ ನನ್ನನ್ನು ಸೇರಿಸೋದಿಲ್ಲ, ಅದಕ್ಕೆ ನಿನ್ನ ಮುಖಾಂತರ ಹೋಗ್ತಿರೋದು ಅಂತ ಮಾನ್ಯತಾ ಅನ್ಕೋತಿದ್ದಾರೆ. ನಂತರ ಇಲ್ಲಿ ಎಲ್ಲರೂ ಕೂಡ ಕ್ಲೀನ್ ಮಾಡ್ತಿದ್ದಾರೆ, ಈ ಕಡೆ ಪ್ರೋಕ್ಷಣೆ ಮಾಡ್ತಿದ್ದಾರೆ ಕೂತ್ಕೊಂಡವರು, ಆ ಕಡೆ ಬಟ್ಟೆ ಎಲ್ಲ ಒಗ್ದು ಹಾರಾಕ್ತಿದ್ದಾಳೆ ಶ್ರುತಿ. ಇದನ್ನೆಲ್ಲ ನೋಡಿದೆ, ಏನಪ್ಪ ಇದು ಸೂತ್ಕೋದ್ ಮನೇಲಿ ಎಲ್ಲ ಕೂಡ ಕ್ಲೀನ್ ಮಾಡೋ ಹಾಗೆ ಮಾಡ್ತಿದಾರಲ್ಲ, ಅಂಥದ್ದು ಏನಾಯ್ತು ಅಂತ ವೈಶಾಖ ಗಾಬರಿ ಬಿದ್ದು ಕೇಳ್ತಿದ್ದಾಳೆ ಈ ಕಡೆ ಶ್ರುತಿನ. ಅದು ಧೂಳೆಲ್ಲ ಆಗಿರುತ್ತಲ್ವಾ, ಅದಕ್ಕೋಸ್ಕರ ನೀವು ಇಲ್ಲಿ ಇರಬೇಡಿ, ಅದಕ್ಕೆ ಒಳಗಡೆ ಹೋಗಿಲ್ಲ ಅಂದರೆ ಡಸ್ಟ್ ಆಗಿಬಿಡುತ್ತೆ ಅಂತ ಹೇಳಿ ಕಳಿಸ್ಬಿಡ್ತಾಳೆ ಶ್ರುತಿ ಸುಳ್ಳು ಹೇಳಿ. ಚಾರು ಬಂದಿದ್ದೆ ಯಾಕೆ ರೀತಿ ಸುಳ್ಳು ಹೇಳಿದೆ ಅಂತ ಕೇಳ್ತಾ ಇದ್ರೆ ಈ ಕಡೆ ಯಾಕೆ ಸುಳ್ಳು ಹೇಳಿದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರೆಗ್ನೆಂಟ್ ಅಲ್ವಾ, ಏನಾದರೂ ಈ ವಿಷಯ ಗೊತ್ತಾದರೆ ಸುಮ್ಮನೆ ಗಾಬರಿ ಆಗ್ತಾರೆ ಅಂತ, ಅದಕ್ಕೋಸ್ಕರ ಅಷ್ಟೇ ಸುಳ್ಳು ಹೇಳಿದ್ದು ಅಂತ ಹೇಳ್ತಿದ್ದಾರೆ ಈ ಕಡೆ ಶ್ರುತಿ. ನಂತರ ಈ ಕಡೆ ಚಾರು ಬರ್ತಾಳೆ, ರಾಮಾಚಾರಿ ಕಣ್ಣೀರು ಹಾಕ್ತಿದ್ದಾನೆ. ರಾಮಾಚಾರಿ ಕೂತಿರೋದು ನೋಡು ರಾಮಾಚಾರಿ, ನೀನು ಅಳ್ತಿರೋದು ನೋಡಿದ್ರೆ ನಂಗೆ ತುಂಬಾ ಗಾಬರಿ ಆಗ್ತದೆ. ಯಾವಾಗಲೂ ನಾನು ಏನಾದ್ರು ತರಲೆ ಮಾಡಿದಾಗ ನನ್ನನ್ನು ಬೈತಿದ್ದೆ ವೇದ ಅಂತ ಹೇಳ್ತಿದ್ದೆ, ಆದರೆ ಇವತ್ತು ಯಾಕೆ ರಾಮಾಚಾರಿ ಈ ರೀತಿ ಮೌನವಾಗಿದೆ, ನಂಗೆ ಅರ್ಥ ಆಗ್ತದೆ ನಿನ್ನ ಮನಸ್ಸಲ್ಲಿ ನೋವಿದೆ, ಕೋಲಾಹಲ ಎಬ್ಬಿದೆ ಅಂತ. ದಯವಿಟ್ಟು ಯಾರ ಹತ್ರ ಹೇಳ್ಕೊಳಕ್ಕಾಗದೇ ಇದ್ರು ನನ್ನ ಹತ್ರ ಹೇಳ್ಕೊ ರಾಮಾಚಾರಿ, ನಾನು ನಿನ್ನ ಅರ್ಥಂಗೆ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ರಾಮಾಚಾರಿ ಕೃಷ್ಣನ ಸಾವಿನ ಸತ್ಯನ ಚಾರು ಮುಂದೆ ಹೇಳ್ತಾರೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ.